ಶಿವಪ್ರಸಾದ್ ಅಂತ ಒಡೆಯಂಡಳ್ಳಿ ಗ್ರಾಮದವರು. ನಮ್ಮ ನಮ್ಮ ಮನೆ ಮಂಚಮ್ಮ ಹಾಗೂ ಶ್ರೀ ಗ್ರಾಮ ದೇವತೆ ಬಂಡರಸಮ್ಮನವರ ಹಬ್ಬ ಪ್ರಯುಕ್ತವಾಗಿ ಇಲ್ಲಿ ಬಂಡಿ ಆಚರಣೆ ಇರ್ತದೆ ಸರ್. ಎತ್ತಿಗೆ ಅದಕ್ಕೆ ನಮ್ಮದು ಸಾಂಸ್ಕೃತಿಕ ಹಬ್ಬ ಆಗಿರೋದ್ರಿಂದ ಎತ್ತನ್ನು ಕಟ್ಕೊಂಡು ಸರ್ ನಾವು ಹೋಗಿದ್ದು ಬರೋದು ಸರ್. ನಾವು ಇದರೆಲ್ಲ ಗ್ರಾಮದವರೆಲ್ಲ ಸೇರಿ ಎತ್ತೆಲ್ಲ ಇದು ಮಾಡಿ ಎತ್ತಿಂದನೇ ಸರ್ ಅದು ಒಂದು ಮೆರುಗು. ಹಂಗಾಗಿ ನಾವು ಎತ್ತು ತಂದಿದ್ದೀವಿ ಸರ್ ಇಲ್ಲಿ. ಸರ್ ಯಾರಾದರೂ ಕಟ್ಬೋದು. ಏನಾಗ್ತದೆ ಫಸ್ಟು ಸರ್, ಹಿಂಗೆ ಪರಂಪರೆಯಿಂದ ಬಂದಿದೆ. ಇಂತಿಂಥ ಮನೆಯವರು ಕಟ್ಟಬೇಕು ಅಂತ ಅದು ಕಾಯಮಾಗಿ ನಡ್ಕೊಂಡು ಬಂದಿದೆ ಸರ್. ಅದು ಇದರಿಂದ ಅವ್ರು ಆದಮೇಲೆ ಸರ್ ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾರೆ. ಅಲ್ಲಿ ತಲಕಾಡು ಮರಳುಗುಡ್ಡೆ ಹತ್ರ ಹೋಗಿ ಸರ್, ಅಲ್ಲಿ ಯಾರಾದರೂ ಕಟ್ಬೋದು ಸರ್. ಇಚ್ಛೆಯಿರೋರು, ಓಡ್ಸೋಕೆ ಇಚ್ಛೆಯಿರೋರು ಯಾರಾದರೂ ಅಲ್ಲಿಗೆ ಭಾಗವಹಿಸ್ಬೋದು ಎತ್ತಿಗೆ. ಮತ್ತು ಅಲ್ಲಿಂದ ಏನು ಮಾಡ್ತದೆ, ಎತ್ತಿಂದನೇ ಪೂಜೆ ಸಮೇತ ಎತ್ತನ್ನು ಕಟ್ಕೊಂಡು ಸರ್ ಅದು ಫಸ್ಟು ಮೂಲ ಸ್ಥಾನಕ್ಕೆ ಬಂಡಿ ಬರುತ್ತೆ ಸರ್. ಅಲ್ಲಿವರೆಗೂ ಎತ್ತಿಂದನೇ ಮಾಡೋದು ಸರ್. ಗ್ರಾಮಸ್ಥರೆಲ್ಲ ಸೇರಿ ಯಜಮಾನರುಗಳು ಮತ್ತು ಎಲ್ಲ ರೈತಾಪಿ ವರ್ಗದವರು ಎಲ್ಲ ಮತ್ತು ಯಾರು ನಮ್ಮ ಎಲ್ಲ ಜನಾಂಗದವರು ಸರ್ ಅಲ್ಲಿ ಸೇರಿರ್ತಾರೆ. ಎಲ್ಲ ಒಂದು ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಸರ್. ಎಲ್ಲ ಕೋಮ್ನವರು ಸೇರಿ ಯಾವುದೇ ಒಂದು ಗಲಾಟೆಗಳಿಲ್ಲದೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಚೆನ್ನಾಗಿ ನಡೀತಿದೆ ಸರ್. ವರ್ಷ ಚೆನ್ನಾಗಿರ್ತದೆ ಸರ್. ಅದೊಂಥರ ಹೇಳೋಕ್ಕೆ ತುಂಬ ಚೆನ್ನಾಗಿರ್ತದೆ ಸರ್. ಇವತ್ತು ನೋಡಿ, ಈಗ ಇದಾಯಿತು, ಬಂಡಿ ಆಯಿತು. ಬಂಡಿ ಅಲ್ಲಿ ಮೂಲ ಸ್ಥಾನಕ್ಕೆ ಸೇರಿಸಿ ಸರ್, ಮತ್ತು ಇವಾಗ ಕೇಳ್ತರಕ್ಕೆ ಹೋಗ್ತಾರೆ ಸರ್. ನಮ್ಮ ಶ್ರೀ ಮನೆ ಮಂಚಮ್ಮ ದೇವಿ ಇದು ಹೋಗಿ ಸರ್, ಇಲ್ಲಿ ಒಳ್ಳೆ ನದಿನಲ್ಲಿ ಹೋಗಿ, ಕಾವೇರಿ ನದಿನಲ್ಲಿ ಹೋಗಿ ಕೇಳ್ತೀವಿ ಸರ್. ಅದು ನೀರು ಸರ್ ಗುರುವಾರ ದಿನಕ್ಕೆ ಅದರಲ್ಲೇ ದೀಪ ಉರಿತದೆ ಸರ್. ಅವತ್ತೊಂದು ದಿನಕ್ಕೆ ಅದೊಂದು ಪವಾಡ ಅಂತಲೇ ನಾವು ಹೇಳ್ಬೋದು ಸರ್. ಎಲ್ಲ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿರೋಂಗೆ ತುಂಬ ಅವರು ನಿಗಾ ವಹಿಸಿ ಸರ್ ಮಾಡಿಕೊಡ್ತಾರೆ ಚೆನ್ನಾಗಿ. ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಸರ್. ನನ್ನ ಹೆಸರು ರಾಜೇಂದ್ರ ಅಂತ. ಈ ಹಬ್ಬದ ವಿಶೇಷತೆ ಏನು ಅಂತಂದರೆ, ಇದು ಪ್ರತ್ಯೇಕವಾಗಿ ಒಂದೇ ಜಾತಿಗಲ್ಲ, ಎಲ್ಲ ಜಾತಿ ವರ್ಗದವರು ಕೂಡಿ ಮಾಡುವಂಥದ್ದು. ನಮ್ಮ ಮೊದಲನೇದಾಗಿ ಸ್ಟಾರ್ಟ್ ಆಗೋದು ನಮ್ಮದು ಒಡಂಡಳಿಯಿಂದನೇ. ನಮ್ಮದು ಬಂಡಿ ಮುಂದೆ ಹೋಗಿ ಬಂಡರಸಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಆಗಿ ಹಳೆ ಬೀದಿಗೆ ಹೋದೆ. ಹಳೆ ಬೀದಿಲಿ ಬಂಡಿ ಕಟ್ಟೋರು ಬಂಡಿಗೆ ಎತ್ತನ್ನು ಕಟ್ಟಿ ಓಡಿಸ್ತಾರೆ. ಅದಾದಮೇಲೆ ಬರಬೇಕಾದ್ರೆ ಊರಿನ ಸುತ್ತಮುತ್ತ ಎಲ್ಲ ಹೋಗಿ ಯಾರ್ಯಾರು ಎತ್ತುಗಳನ್ನು ಸಾಕಿರ್ತಾರೆ ಅವರೆಲ್ಲ ಬಂಡಿಗೆ ಕಟ್ಟಿ ಮಾಡುವಂಥ ಹಬ್ಬ ಇದು ಸಂಜೆ ಹೊತ್ತು ನಡೆಯೋದು. ಇವಾಗ ಏನಂತಂದರೆ, ನಮ್ಮದು ತಾತಿರು ಮುತ್ತಾತಿರು ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಅದನ್ನು ಮುಂದುವರ್ಸ್ಕೊಂಡು ಮಾಡ್ತಾಯಿದ್ದೀವಿ. ಇದನ್ನು ಅಂದರೆ ವರ್ಷುತ್ತು ಅಂತಂದರೆ, ಹಬ್ಬದ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಊರಿನ ಒಳಗಡೆ ಯಾವುದೇ ಕೆಟ್ಟ ಗಳಿಗೆ ಆಗಬಾರ್ದು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ, ಕೋಳಿ ರಕ್ತನ ಒಂದು ವಾರ ಮುಂಚೆ, ಒಂದು ವಾರ, ಇವಾಗ ಮಂಗಳವಾರ ಹಬ್ಬ ಅಂತಂದರೆ ಒಂದು ವಾರದಿಂದ ಕೋಳಿ ರಕ್ತನ ಅನ್ನದಲ್ಲಿ ಕಲಸಿ ಊರಿನ ಸುತ್ತಮುತ್ತ ಅದನ್ನು ಹಾಕ್ತಾರೆ. ಏನಕ್ಕಂದರೆ ಊರಿನ ಹಬ್ಬ ಮಾಡಬೇಕಾದ್ರೆ ಯಾವುದೂ ತೊಂದರೆ ಯಾರಿಗೂ ಆಗಬಾರ್ದು ಅಂತ ಹೇಳಿ ಮಾಡುವಂಥದ್ದು. ಆ ಒಂದು ವಾರದಲ್ಲಿ ಯಾರು ಊರಿನ ಹೊರಗಡೆ ಹೋಗುವಂಗಿಲ್ಲ. ಹೋಗಿದ್ರು ಅವರು ಹೊರಗಡೆ ಬಂದುಬಿಡ್ಬೇಕು. ಸುಮಾರು ನಮ್ಮ ತಾತನ ಕಾಲದಿಂದನೂ ಮಾಡ್ತಿದ್ದಾರೆ. ಸುಮಾರು ಒಂದು 100 ವರ್ಷ ಮೇಲೆ ಆಗಿರ್ಬೋದು, ಜಾಸ್ತಿನೇ ಆಗಿದೆ. ಪ್ರತಿಯೊಂದು ಮನೇಲೂ ಇವಾಗ ನಾನು ಹೇಳ್ಬೇಕಂತಂದರೆ, ಇಂಜಿನಿಯರಿಂಗ್ ಮಾಡಿರೋದು. ನಮ್ಮದು ಹಿರಿಕರು ಇವರೆಲ್ಲ ಈ ಥರ ಸಪೋರ್ಟ್ ಮಾಡೋದ್ರಿಂದ ನಾವು ಎತ್ತೆಲ್ಲ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಈ ಥರ ಮಾಡ್ತಾಯಿದ್ದೀವಿ. ನಮ್ಮ ಶಿವಪ್ರಸಾದ್ ಅವರು ಇವರು, ಮತ್ತು ನಮ್ಮದು ಇವರಿಂದ ಸಹಕಾರ ಕೊಡ್ತಾಯಿದ್ದಾರೆ. ರಾಜೇಂದ್ರ ಅಂತ.